ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ನಮ್ಮ ಪೊಲಿಟಿ ಕ್ಲಾಸಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಆ್ಯಸ್ ಎ ಲಿವಿಂಗ್ ಡಾಕ್ಯುಮೆಂಟ್ ಅನ್ನೋದನ್ನು ಓದೋಣ. ಕಾನ್ಸ್ಟಿಟ್ಯೂಷನ್ ಆ್ಯಸ್ ಎ ಲಿವಿಂಗ್ ಡಾಕ್ಯುಮೆಂಟ್ ಅಂದರೆ ಸಂವಿಧಾನ ಏನಿದೆಯಲ್ಲ ಇದು ಜೀವಂತ ಇರುವ ದಾಖಲೆ. ಇದು ಜೀವಿಸ್ತಾ ಇರುವ ದಾಖಲೆ. ಜೀವಿಸೋದು ಅಂದ್ರೇನು? ಇದು ಬೆಳೀತಾ ಹೋಗುತ್ತೆ, ಇದು ಬದಲಾವಣೆಗೆ ಆಗ್ತದೆ. ನಮ್ಮ ಸಂವಿಧಾನ ಏನಿದೆಯಲ್ಲ ಇದು ಬದಲಾವಣೆಯನ್ನು ಒಪ್ಪಿಕೊಳ್ತದೆ. ನಮ್ಮ ಸೊಸೈಟಿ ಅಥವಾ ನಮ್ಮ ಸಮಾಜ ಬದಲಾದಂಗೆ ನಮ್ಮ ಸಂವಿಧಾನ ಕೂಡ ಬದಲಾಗುತ್ತೆ. ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನನ್ನು ಒಂದು ಲಿವಿಂಗ್ ಡಾಕ್ಯುಮೆಂಟ್, ಜೀವಂತ ಇರತಕ್ಕಂಥ ದಾಖಲೆ ಅಂತೇಳಿ ನಾವು ಹೇಳ್ತೇವೆ. ನಮ್ಮ ಸಂವಿಧಾನವನ್ನು ನಾವು ಯಾಕೆ ಹಿಂಗೆ ಹೇಳ್ತೀವಿ? ವೈ ವಿ ಟು ಸೇ ದ್ಯಾಟ್? ನಾವು ಬೇರೆಯ ದೇಶಗಳೊಂದಿಗೆ ನಾವು ಕಂಪೇರ್ ಮಾಡಿದರೆ, ಉದಾಹರಣೆಗೆ USSR, ಇವತ್ತಿನ ರಷ್ಯಾ ಏನಿದೆ, ರಷ್ಯಾ ಮತ್ತು ಒಂದಿಷ್ಟು ರಾಷ್ಟ್ರಗಳು ಸೇರಿ USSR ಅಂಥೇಳಿ ಇದ್ದವು. ಈ ರಾಷ್ಟ್ರಗಳು ಏನಂದರೆ, ಅವರು USSR 74 ಇಯರ್ಸ್, 74 ವರ್ಷದಲ್ಲಿ ದೇ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ 4 ಟೈಮ್ಸ್. 74 ವರ್ಷದಲ್ಲಿ 4 ಸರಿ ಅವರು ಸಂವಿಧಾನವನ್ನು ಬದಲಾಯಿಸ್ತಿರ್ರಿ. ಬಟ್ ನಮ್ಮ ಸಂವಿಧಾನ ನೋಡಿ, ನಾವು 1950ರಿಂದ ಇಲ್ಲಿಯವರೆಗೂ, ಇವತ್ತಿನವರೆಗೂ ನಮ್ಮ ಸಂವಿಧಾನ ಬದಲಾಗಿಲ್ಲ ಸರ್. ವಿ ಹ್ಯಾವ್ ನಾಟ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಬದಲಾವಣೆ ಇದ್ದಾವೆ. ವಿ ಹ್ಯಾವ್ ಬ್ರಾಟ್ ದ ಅಮೆಂಡ್ಮೆಂಟ್ಸ್, ತಿದ್ದುಪಡಿ ತಂದೀವಿ. ಅದರ ಸಂವಿಧಾನ ಬದಲಾಗಲಿಲ್ಲ. ಇದಕ್ಕೆ ಕಾರಣಗಳೇನು ಹಾಗಿದ್ದರೆ? ಇದಕ್ಕೆ ಕಾರಣವನ್ನು ನೋಡೋದಾದರೆ, ಮೊದಲನೇದಾಗಿ ಏನಪ್ಪ ಅಂತ ಹೇಳಿದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಏನಿದ್ರಲ್ಲ, ಕಾನ್ಸ್ಟಿಟ್ಯೂಷನ್ ಮೇಕರ್ಸ್, ಸಂವಿಧಾನವನ್ನು ಮಾಡುವರು, ದೇ ಹ್ಯಾಡ್ the far-sighted vision and provided solution for future situations. ಅಂದರೆ ನಮ್ಮ ಸಂವಿಧಾನ ಮಾಡ್ತಕ್ಕಂಥವ್ರು ಏನಿದ್ದರು, ಅವರಿಗೆ ದೂರದೃಷ್ಟಿ ಅಂತಕ್ಕಂಥದ್ದಿತ್ತು. ದೂರದೃಷ್ಟಿ ಇಟ್ಟುಕೊಂಡು ಮುಂದೆ ಕೂಡ ಒಂದೇನೋ ಸಮಸ್ಯೆಗಳು ಬಂದರೆ ಅದಕ್ಕೂ ಕೂಡ ಪರಿಹಾರವನ್ನು ಸಹಿತ ಸೂಚಿಸಿದ್ದಾರೆ. ಆದರೆ ಎಲ್ಲದಕ್ಕೂ ಅಲ್ಲ, ನಾಟ್ ಆಲ್, ಅದು ಗೊತ್ತಿರೋದೆ. ಅದಕ್ಕೋಸ್ಕರನೇ ಇವಾಗ ನಾವು ತಿದ್ದುಪಡಿ ಮಾಡಿಕೊಳ್ತಾ ಇರೋದು. ಆ್ಯಂಡ್ ಎರಡನೇದ್ದು ಏನಪ್ಪ ಅಂತ ಹೇಳಿದರೆ, ವಿ ಹ್ಯಾವ್ ರೋಬಸ್ಟ್ ಕಾನ್ಸ್ಟಿಟ್ಯೂಷನ್. ವಿ ಹ್ಯಾವ್ ರೋಬಸ್ಟ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಬೇಸಿಕ್ ಫ್ರೇಮ್ವರ್ಕ್ is very suitable. It is very suitable to our country. ನಮಗೆ ತುಂಬಾ ಬಲಿಷ್ಠವಾದಂಥ ಒಂದು ಸಂವಿಧಾನ ಇದೆ. ಅದರ ಬೇಸಿಕ್ ಫ್ರೇಮ್ವರ್ಕ್ ಏನಿದೆ, ದಟ್ ಈಸ್ ವೆರಿ ಮಚ್ ಸೂಟೇಬಲ್ ಟು ಅವರ್ ಕಂಟ್ರಿ. ನಮ್ಮ ದೇಶಕ್ಕೆ ತಕ್ಕ ಹಾಗೆ ಅನುಗುಣವಾಗಿ ನಾವು ಸಂವಿಧಾನವನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಸಂವಿಧಾನದಲ್ಲಿ ವಿವಿಧತೆ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ತೇವೆ. ದ ಡೈವರ್ಸಿಟಿ ಈಸ್ ಎಕ್ಸೆಪ್ಟೆಡ್. ನಮ್ಮ ದೇಶದ ವಿವಿಧತೆಯನ್ನು ನೋಡಿಕೊಂಡು ನಾವು ಸಂವಿಧಾನವನ್ನು ಮಾಡಿಕೊಂಡಿದ್ದೇವೆ ಹೊರತು ಸುಮ್ಮನೆ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಇವತ್ತಿಗೂ ಜೀವಂತನೇ ಇರತಕ್ಕಂತಹದ್ದು. ಆ್ಯಂಡ್ ಯಾಕೆ ಇನ್ನೊಂದು ನಾವು ಲಿವಿಂಗ್ ಡಾಕ್ಯುಮೆಂಟ್ ಹೇಳ್ತೀವಿ ಅಂತ ಹೇಳಿದರೆ, ವೈ ವಿ ಸೇ ಇಟ್ ಆ್ಯಸ್ ಅ ಲಿವಿಂಗ್ ಡಾಕ್ಯುಮೆಂಟ್ ಅಂದರೆ, ಮೊದಲನೇದಾಗಿ ಇಟ್ accepts the necessity of modifications according to changing needs of society. ಅಂದರೆ ಸಮಾಜ ಬದಲಾದಂಗೆ ಸಂವಿಧಾನ ಏನು ಮಾಡುತ್ತೆ, ಅದು ತಾನು ಕೂಡ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಒಪ್ಪಿಕೊಳ್ಳುತ್ತೆ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನದ ಹಲವಾರು ವಿಧಿಗಳು, ಆರ್ಟಿಕಲ್ಸ್ ಏನಿದ್ದಾವೆ, ಅಲ್ಲಿ ನಮ್ಮ ಸಂವಿಧಾನದಲ್ಲಿ ನಾವು ತಿದ್ದುಪಡಿಗಳನ್ನು ಮಾಡ್ಬೋದು, ಅಮೆಂಡ್ಮೆಂಟ್ಸ್ಗಳನ್ನು ಮಾಡಬಹುದು ಅಂಥೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ಇದು ಏನಿದೆ ನಮ್ಮ ಸಂವಿಧಾನ, ಸಮಾಜಕ್ಕೆ ತಕ್ಕ, ಯಾವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಇದು ಬದಲಾಗ್ಕೊಂತ ಹೋಗುತ್ತೆ ನಮ್ಮ ಸಂವಿಧಾನ ಕೂಡ. ಎರಡನೆಯದ್ದು, ದೇರ್ ಈಸ್ flexibility in interpretation
ಆ್ಯಂಡ್ ಇಂಟರ್ಪ್ರಿಟೇಷನ್ ಯಾರಿಗೆ? ಟು ಇಂಟರ್ಪ್ರಿಟೇಷನ್ ಟು ದ ಲೆಜಿಸ್ಲೇಚರ್ ಆ್ಯಸ್ ವೆಲ್ ಆ್ಯಸ್ ಜುಡಿಷಿಯರಿ. ಟು ಲೆಜಿಸ್ಲೇಚರ್ ಆ್ಯಂಡ್ ಜುಡಿಷಿಯರಿ ಅಂದರೆ ನಮ್ಮ ಸಂವಿಧಾನ ಏನಿದೆ ಅದನ್ನು ಅರ್ಥೈಸ್ಕೊಳ್ಳೋದು, ಅರ್ಥ ವ್ಯಾಖ್ಯಾನ ಮಾಡೋದು, ಅದಕ್ಕೂ ಕೂಡ ಫ್ಲೆಕ್ಸಿಬಿಲಿಟಿ ಇದೆ. ಯಾರಿಗೆ? ನಮ್ಮ ಶಾಸಕಾಂಗಕ್ಕೆ ಮತ್ತು ನ್ಯಾಯಾಂಗಕ್ಕೆ. ಸೊ ಕೆಲವೊಂದಿಷ್ಟು ಶಬ್ದಗಳನ್ನು ಅವರು ವ್ಯಾಖ್ಯಾನಿಸಬಹುದು. ಸೊ ಈಗ ಹೀಗೆ ಒಂದೇ ರೀತಿ ಅಂತ ಇಲ್ಲ, ಅವರು ಅದನ್ನು ಇಂಟರ್ಪ್ರಿಟ್ ಮಾಡ್ಬೋದು, ಹಂಗಿದೆ. ಆ್ಯಂಡ್ ಮೂರನೇದಾಗಿ ನಮ್ಮ ಸಂವಿಧಾನ ಏನಿದೆ, ಅವರ ಕಾನ್ಸ್ಟಿಟ್ಯೂಷನ್, ಇಟ್ ರೆಸ್ಪಾಂಡ್ಸ್ ಟು ಚಾಲೆಂಜಸ್ that may arise in the future. ನಮ್ಮ ಸಂವಿಧಾನಕ್ಕೆ ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದರೆ, ಮುಂದೆ ಬರ್ತಕ್ಕಂಥ ಸವಾಲುಗಳನ್ನು ಕೂಡ ಅವರು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ದ ಕಾನ್ಸ್ಟಿಟ್ಯೂಷನ್ ಶುಡ್ ರೆಸ್ಪಾಂಡ್ ಟು ಸಚ್ ಚಾಲೆಂಜಸ್ ಇನ್ ದ ಫ್ಯೂಚರ್ ಆಲ್ಸೋ, ಅದನ್ನು ಕೂಡ ಅವರು ನೋಡಿಕೊಂಡಿದ್ದರು. ಆ್ಯಂಡ್ ನಾಲ್ಕನೇದು, ಇಟ್ ಕ್ಯಾನ್ ಬಿ, ಅವರ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ revised, we can bring the changes and it can be re-examined also. See the beauty of constitution. ನಮ್ಮ ಸಂವಿಧಾನ ಹೇಗೆ ಅಂದರೆ ಕೇವಲ ಒಂದು ಚೌಕಟ್ಟನ್ನು ಹಾಕಿ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿ ಬಿಡಲಿಲ್ಲ ನಾವು. ಇದಕ್ಕೇನು ಕೊಟ್ವಿ ಅಂದರೆ, ಇದು ಕಾಲಕ್ಕೆ ತಕ್ಕ ಹಾಗೆ ನೀವು ಬದಲಾಯಿಸ್ಕೋಬೋದು ಅಂತ ಹೇಳಿದ್ವಿ. ವಿ ಕ್ಯಾನ್ ಅಮೆಂಡ್ ಇಟ್. ದಟ್ ಈಸ್ ದ ಬ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಇವತ್ತಿನವರೆಗೂ 75 ವರ್ಷ ಆದ್ರೂ ಕೂಡ, ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇವತ್ತು ಕೂಡ ಅದೇ ಕಾನ್ಸ್ಟಿಟ್ಯೂಷನ್ನೇ ಇದೆ ನಮ್ಮಲ್ಲಿ. ನಾವು ಬದಲಾಯಿಸಿಲ್ಲ ಅದನ್ನು, ಅದರಲ್ಲಿ ತಿದ್ದುಪಡಿ ತಂದಿದ್ದೇವೆ, ಆದರೆ ಒಟ್ಟಾರೆ ಸಂವಿಧಾನ ಬದಲಾಗಲಿಲ್ಲ ನಮ್ಮದು. ಸೊ ದಿಸ್ ಈಸ್ ದ ಬ್ಯೂಟಿ. ಇಟ್ ಕ್ಯಾನ್ ಬಿ ರಿವೈಸ್ಡ್ ಆ್ಯಂಡ್ ಇಟ್ ಕ್ಯಾನ್ ಬ್ರಿಂಗ್ ಚೇಂಜಸ್ ಆ್ಯಂಡ್ ರೀಎಕ್ಸಾಮಿನ್. ನಾವು ಅದನ್ನು ಪರಿಶೀಲನೆ ಮಾಡ್ಬೋದು, ಅದರಲ್ಲಿ ಬದಲಾವಣೆ ತರ್ಬೋದು, ನಾವು ಅದರಲ್ಲಿ ತಿದ್ದುಪಡಿಯನ್ನು ತರ್ಬೋದು. ದಟ್ ಈಸ್ ವೈ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಸೊ ಈ ಒಂದು ಸಂವಿಧಾನ ತಿದ್ದುಪಡಿ ಏನಿದೆ, ಸೊ ಇದನ್ನು ಕೊಟ್ಟಿರ್ತಕ್ಕಂತಹದ್ದು ಆರ್ಟಿಕಲ್ 368ನೇ ವಿಧಿಯಲ್ಲಿ ಈ ಅಮೆಂಡ್ಮೆಂಟ್, ಸಂವಿಧಾನದ ಅಮೆಂಡ್ಮೆಂಟಿನ ಬಗ್ಗೆ ಹೇಳಲಾಗಿದೆ, ತಿದ್ದುಪಡಿಯ ಬಗ್ಗೆ ಹೇಳಲಾಗಿದೆ. ಈ ಆರ್ಟಿಕಲ್ 368 ಏನು ಹೇಳ್ತದೆ ಅಂತ ಹೇಳಿದರೆ, ಪಾರ್ಲಿಮೆಂಟ್, ಇಟ್ ಈಸ್ ದ ಪಾರ್ಲಿಮೆಂಟ್ ಮೇ ಅಮೆಂಡ್ ಕಾನ್ಸ್ಟಿಟ್ಯೂಷನ್. Parliament may amend the constitution in accordance with procedure laid down in this article. ಅಂದರೆ ಈ ಆರ್ಟಿಕಲ್ 368ರಲ್ಲಿ ಏನು ನಾವು ಪ್ರೊಸೀಜರನ್ನು ಹಾಕಿದ್ದೀವಿ ಅದರ ಪ್ರಕಾರ ಪಾರ್ಲಿಮೆಂಟ್ ಅವರು ಮೇ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್, ಅಂದರೆ ಅವರು ಸಂವಿಧಾನ ತಿದ್ದುಪಡಿಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಯಾರು ಮಾಡ್ಬೋದು? ಇಟ್ ಈಸ್ ದ ಪಾರ್ಲಿಮೆಂಟ್, ದಟ್ ಈಸ್ ಸಂಸತ್ತು ಮಾಡ್ಬೋದು ಅಂಥೇಳಿ ಆರ್ಟಿಕಲ್ 368ರಲ್ಲಿ ಹೇಳಲಾಗಿದೆ. ಬಟ್ ಕೇವಲ 368ರ ಆರ್ಟಿಕಲ್ ಮಾತ್ರ ಅಮೆಂಡ್ಮೆಂಟ್ ಪವರ್ಸ್ ಕೊಡೋದಿಲ್ಲ. ದೇರ್ ಆರ್ ಸೋ ಮೆನಿ ಅದರ್ ಪ್ರೊವಿಷನ್ಸ್ ಆಲ್ಸೋ. ಬೇರೆ ಬೇರೆ ಆರ್ಟಿಕಲ್ಸಲ್ಲೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ನಾವು ವಿ ವಿಲ್ ಸಿ ವಾಟ್ ಆರ್ ದ ಡಿಫ್ರೆಂಟ್ ವೇಸ್ to amend constitution, ಏನೇನು ಬೇರೆ ಬೇರೆಯ ರೀತಿ ಇದ್ದಾವೆ ಅಮೆಂಡ್ ಮಾಡೋದಕ್ಕೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಆರ್ಟಿಕಲ್ 368ರ ಪ್ರಕಾರ, ನಾವು ಮೇಲೆ ಏನು ನೋಡಿದೆ ಆರ್ಟಿಕಲ್ 368ರ ಪ್ರಕಾರ, ಸೊ ಇದರಲ್ಲಿ 2 ಥರ ಇದ್ದಾವೆ. ಓಕೆ, ಸೊ ಇದರಲ್ಲಿ 2 ಥರ. ಸೊ ಮೊದಲನೇ ಥರ ನೋಡೋದಾದರೆ ಏನಪ್ಪ ಅಂತ ಹೇಳಿದರೆ, ಸ್ಪೆಷಲ್ ಏನೋ ಒಂದು ತಿದ್ದುಪಡಿ ಮಾಡೋದಾದರೆ ಪಾರ್ಲಿಮೆಂಟ್ 2 ಹೌಸ್ನಲ್ಲೂ, ಲೋಕಸಭಾ ರಾಜ್ಯಸಭಾ ಎರಡನ್ನಲ್ಲೂ ಏನಾಗಬೇಕು, ಸ್ಪೆಷಲ್ ಮೆಜಾರಿಟಿ ಮೂಲಕ ಆ ಒಂದು ತಿದ್ದುಪಡಿ ಏನಾಗಬೇಕು, ಮಂಡನೆ ಆಗಬೇಕಲ್ಲಿ. ಇಟ್ ಶುಡ್ ಬಿ ಪಾಸ್ಡ್ ಬೈ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಈಸ್ ನಥಿಂಗ್ ಬಟ್ more than 2/3 ಆಫ್ ದ ಪ್ರೆಸೆಂಟ್ ಮೆಂಬರ್ಸ್. ಅವತ್ತು ಇರ್ತಕ್ಕಂಥ ಮೆಂಬರ್ಸಲ್ಲಿ ಮೋರ್ ದೆನ್ 2/3 ಮೆಂಬರ್ಸ್ ಅಲ್ಲಿ ವೋಟ್ ಮಾಡಿರಬೇಕು. ಆ್ಯಂಡ್ ಟೋಟಲ್ ವೋಟ್ಸ್ ಶುಡ್ ಬಿ more than 50% ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್. ದಿಸ್ ಈಸ್ ದ ಸ್ಪೆಷಲ್ ಮೆಜಾರಿಟಿ.
ಈ ಒಂದು ಮೆಜಾರಿಟಿ ಮೂಲಕ ಪಾಸ್ ಆಗಬೇಕು. ಇದು ಒಂದು ರೀತಿ. ಇನ್ನೊಂದು ರೀತಿ ನೋಡೋದಾದರೆ ದ ಅಮೆಂಡ್ಮೆಂಟ್ ಶುಡ್ ಬಿ ಪಾಸ್ಡ್ ಬೈ ಸ್ಪೆಷಲ್ ಮೆಜಾರಿಟಿ ಇನ್ ಬೋತ್ ದ ಹೌಸಸ್, ಪ್ಲಸ್ ಏನಪ್ಪ ಅಂತ ಹೇಳಿದ್ರೆ ಲೆಜಿಸ್ಲೇಚರ್ಸ್ ಆಫ್ half of the states, at least half of the states, okay, they also should approve. ಅಂದರೆ ಕೇವಲ ಪಾರ್ಲಿಮೆಂಟನ 2 ಸದನದಲ್ಲಿ ಸ್ಪೆಷಲ್ ಮೆಜಾರಿಟಿ ಅಲ್ಲ, ಕೆಲವು ಅಟ್ಲೀಸ್ಟ್ ಹಾಫ್ ಆಫ್ ದ ಸ್ಟೇಟ್ ಅಂದರೆ ಅರ್ಧದಷ್ಟು ರಾಜ್ಯಗಳು ಅಲ್ಲಿನ ಅವರು ಶಾಸನದ ಮೂಲಕ, ಶಾಸಕಾಂಗದ ಮೂಲಕ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ ಆ ತಿದ್ದುಪಡಿಯನ್ನು. ಆವಾಗ ಮಾತ್ರ ಆ ಒಂದು ತಿದ್ದುಪಡಿ ಏನಾಗೋದಕ್ಕೆ ಇಟ್ ವಿಲ್ ಬಿಕಮ್ ಅ ಆ್ಯಕ್ಟ್. ಆವಾಗ ಅದು ಸಂವಿಧಾನ ತಿದ್ದಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಮೊದಲನೇ ಸ್ಪೆಷಲ್ ಮೆಜಾರಿಟಿ ಏನು ನೋಡಿದ್ವಲ್ಲ, ಸೊ ಇಲ್ಲಿ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ. ಸೊ ಇಂಥವನ್ನು ಯೂಶ್ವಲಿ ನಾವು ಹೇಗೆ ಅಂದರೆ ಯೂನಿಯನ್ ಲಿಸ್ಟ್ ನೋಡಿದ್ವಲ್ಲ, ಯೂನಿಯನ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸು ಮತ್ತು ಬೇರೆ ಬೇರೆ ಆರ್ಟಿಕಲ್ಸಲ್ಲಿ ಇದನ್ನು ತಿದ್ದುಪಡಿ ಮಾಡ್ಬೋದು. ಈ ಒಂದು ವ್ಯವಸ್ಥೆ ಏನಿದೆ ಸ್ಪೆಷಲ್ ಮೆಜಾರಿಟಿ ವಿತ್ ಲೆಜಿಸ್ಲೇಚರ್. ಸೊ ಇಲ್ಲಿ ನಾವು ಆಲ್ರೆಡಿ ನಿಮಗೆ ಫೆಡರಲಿಸಮಲ್ಲಿ ಹೇಳಿದ್ದೇನೆ, ಫೆಡರಲ್ ಪ್ರೊವಿಷನ್ಸ್, ಸಂಯುಕ್ತ ವ್ಯವಸ್ಥೆಯ ಪದ್ಧತಿ ಏನಿದೆ ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾದ್ರೆ ಆವಾಗ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಹಾಫ್ ಆಫ್ ದ ಸ್ಟೇಟ್ಸ್ ಅಪ್ರೂವಲ್ ಬೇಕಾಗುತ್ತೆ. ಸೊ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಾವೇನು GST ತೊಗೊಂಬಂದ್ವಲ್ಲ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ 2017ರಲ್ಲಿ. ಸೊ ಇಲ್ಲಿ ನೋಡಿ ಟ್ಯಾಕ್ಸೇಷನ್ ಅನ್ನೋದು ಸೆಂಟರ್ ಮತ್ತು ಸ್ಟೇಟ್ ಇಬ್ಬರಿಗೂ ಕೂಡ ಸಂಬಂಧಪಡುತ್ತೆ. ಸೊ ಅದಕ್ಕೆ ಯಾವಾಗ ರಾಜ್ಯಗಳಿಗೆ ಸಂಬಂಧಪಡ್ತದೆ ಆವಾಗ ಇಟ್ ವಿಲ್ ಬಿಕಮ್ ಅ ಫೆಡರಲ್ ಇಶ್ಯೂ. ಆವಾಗ ಹಾಫ್ ಆಫ್ ದ ಸ್ಟೇಟ್ ಶುಡ್ ಅಪ್ರೂವ್ ದ ಅಮೆಂಡ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ರೀತಿ ನೋಡೋದಾದರೆ ಇಟ್ ಈಸ್ ಸಿಂಪಲ್ ಮೆಜಾರಿಟಿ. ಥ್ರೂ ಸಿಂಪಲ್ ಮೆಜಾರಿಟಿ ಲೈಕ್ ಆರ್ಡಿನರಿ ಲಾ, ಅಂದರೆ ಒಂದು ಸಾಮಾನ್ಯ ಕಾನೂನು ಹೆಂಗೆ ಮಾಡ್ತೀವಲ್ಲ ಅದೇ ಥರನೂ ಕೂಡ ಸಂವಿಧಾನ ತಿದ್ದುಪಡಿ ಮಾಡ್ಬೋದು. ದಟ್ ಈಸ್ ಥ್ರೂ ಸಿಂಪಲ್ ಮೆಜಾರಿಟಿ ಮೂಲಕನೂ ಮಾಡಿಬಿಡ್ಬೋದು. ಓಕೆ, ಸೊ ಸಿಂಪಲ್ ಮೆಜಾರಿಟಿ, ಸೊ ಅಂದರೆ ಸಿಂಪಲ್ ಮೆಜಾರಿಟಿ ಅಂದರೆ ಸೊ ದೇರ್ ಶುಡ್ ಬಿ ಮೋರ್ ದೆನ್ 50% ವೋಟ್ಸ್ ಆಫ್ ದ ಪ್ರೆಸೆಂಟ್ ಮೆಂಬರ್ಸ್. ಅಂದರೆ ಅವತ್ತು ಇರ್ತಕ್ಕಂಥ ಸಂಸತ್ತಿನಲ್ಲಿ ಎಷ್ಟು ಜನ MP ಇರ್ತಾರಲ್ಲ, ಸೊ ಅದರಲ್ಲಿ ಅಟ್ಲೀಸ್ಟ್ 50%ಗಿಂತ ಹೆಚ್ಚು ವೋಟ್ಗಳು ಆಗಬೇಕು. ಸೊ ಅವಾಗ ನಾವು ಸಿಂಪಲ್ ಮೆಜಾರಿಟಿ ಅಂತಲೂ ಹೇಳ್ತೀವಿ. ಸೊ ಈ ರೀತಿಯಾಗಿಯೂ ಕೂಡ ನಾವು ತಿದ್ದುಪಡಿಯನ್ನು ಮಾಡ್ಬೋದು. ಉದಾಹರಣೆ ಹೇಳೋದಾದರೆ ಉದಾಹರಣೆ ಹೇಗೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಏನಿದೆಯಲ್ಲ, ಪಾರ್ಲಿಮೆಂಟ್ ಥ್ರೂ ಲಾ ಕ್ಯಾನ್ ಅಡ್ಮಿಟ್ into the union, ಓಕೆ, ನ್ಯೂ ಸ್ಟೇಟ್ಸ್. ಅಂದರೆ ಸಂಸತ್ತೇನಿದೆ ಅದು ಒಂದು ಕಾನೂನಿನ ಮೂಲಕ, ಓಕೆ, ಕಾನೂನಿನ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡಿ ಒಂದು ಹೊಸ ರಾಜ್ಯವನ್ನು ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೋಬೋದು ಅಂತಕ್ಕಂಥದ್ದು. ಸೊ ದಿಸ್ ವಿಲ್ ಬಿ ವೆರಿ ಸಿಂಪಲ್ ಮೆಜಾರಿಟಿಯಿಂದ ಆಗುತ್ತಿದ್ದೆಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮಾಡಿಫಿಕೇಷನ್ ಆಫ್ ಏರಿಯಾ ಆಫ್ ಸ್ಟೇಟ್, ಮಾಡಿಫಿಕೇಷನ್ ಆಫ್ ಸ್ಟೇಟ್ ಏರಿಯಾ, ಒಂದು ರಾಜ್ಯದ ವಿಸ್ತೀರ್ಣ ಏನಿರುತ್ತೆ ಅದನ್ನು ಬದಲಾಯಿಸೋದು, ಓಕೆ, ಒಂದು ರಾಜ್ಯದ ಹೆಸರನ್ನು ಬದಲಾಯಿಸೋದಾಗಲಿ. ಸೊ ಇವನು ಕೂಡ ಮಾಡುವಾಗ ಸಿಂಪಲ್ ಮೆಜಾರಿಟಿಯಿಂದನೇ ಆಗುತ್ತದು. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ವೇಸ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ದೇರ್ ಈಸ್ ಸರ್ಟನ್ ರೂಲ್ಸ್. ಅಮೆಂಡ್ಮೆಂಟ್ ಮಾಡೋದಕ್ಕೂ ಕೂಡ ಒಂದಿಷ್ಟು ರೂಲ್ಸ್ ಇದ್ದಾವೆ, ಓಕೆ, ಒಂದಿಷ್ಟು ಪ್ರೊಸೀಜರ್ಗಳು ಇದ್ದಾವೆ. ಸೊ ಅವುಗಳನ್ನು ನೋಡೋದಾದರೆ ಮೊದಲನೇದಾಗಿ ದ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್. ದ ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಓನ್ಲಿ be initiated in the parliament. ಸೊ ಸಂವಿಧಾನ ತಿದ್ದುಪಡಿ ಏನಿದೆ ಅದನ್ನು ಶುರು ಮಾಡೋದೇನಿದೆ ಅದು ಕೇವಲ ಸಂಸತ್ತಿನಲ್ಲಿ, ಪಾರ್ಲಿಮೆಂಟಲ್ಲಿ ಮಾತ್ರ, ಅವು ಸ್ಟೇಟ್ಗಳು ಮಾಡೋಂಗಿಲ್ಲ. ಓಕೆ, ಸೊ ಪಾರ್ಲಿಮೆಂಟಲ್ಲಿ ಮಾತ್ರ ಅದು ಶುರು ಆಗಬೇಕು. ಓಕೆ, ಸೊ ಪಾರ್ಲಿಮೆಂಟ್ ಅಂದರೆ ಇಟ್ ಕ್ಯಾನ್ ಬಿ ಲೋಕಸಭಾದಲ್ಲರೂ ಆಗಲಿ ಅಥವಾ ರಾಜ್ಯಸಭೆದಲ್ಲಾದರೂ ಆಗ್ಬೋದು, ಎರಡರಲ್ಲಿ ಎಲ್ಲಾದರೂ ಸಹಿತ
ಅದು ಶುರು ಆಗಬೇಕು. ರಾಜ್ಯಗಳಲ್ಲಿ ರಾಜ್ಯದ ವಿಧಾನಸಭೆಗಳಲ್ಲೆಲ್ಲ ಪಾರ್ಲಿಮೆಂಟಲ್ಲೇ ಶುರು ಆಗಬೇಕದು. ಅದಾದಮೇಲೆ ಈ ಸಂವಿಧಾನ ತಿದ್ದುಪಡಿ ಏನಿದೆಯಲ್ಲ, ಇದರ ಒಂದು ಬಿಲ್, ಆ ಮಸೂದೆ ಏನಿದೆ, ಇಟ್ ಮಸ್ಟ್ ಬಿ ಸೆಪರೇಟ್ಲಿ ಪಾಸ್ಡ್. ಇಟ್ ಶುಡ್ ಬಿ ಸಪರೇಟ್ಲಿ ಪಾಸ್ಡ್ ಇನ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಅಂದರೆ ಸಂವಿಧಾನ ತಿದ್ದುಪಡಿಯ ಒಂದು ಮಸೂದೆ ಏನಿದೆಯಲ್ಲ, ಅದು ಸಪ್ರೇಟಾಗಿ ಲೋಕಸಭೆದಲ್ಲೂ ಪಾಸ್ ಆಗಬೇಕು, ಸ್ಪೆಷಲ್ ಮೆಜಾರಿಟಿ, ರಾಜ್ಯಸಭೆದಲ್ಲೂ ಆಗಬೇಕಾಗತ್ತೆ. ಸೊ ಹಿಯರ್ ದೇರ್ ಈಸ್ ನೋ ಜಾಯಿಂಟ್ ಸಿಟ್ಟಿಂಗ್. ಓಕೆ, ಜಾಯಿಂಟ್ ಸಿಟ್ಟಿಂಗ್ ಇಲ್ಲ. ಆರ್ಡಿನರಿ ಬಿಲ್ಲಲ್ಲಿ ನಾವು ನೋಡಿದ್ವಲ್ಲ, ಜಾಯಿಂಟ್ ಸಿಟ್ಟಿಂಗ್ ಇರುತ್ತೆ ಅಂಥೇಳಿ. ಆ ಜಾಯಿಂಟ್ ಸಿಟ್ಟಿಂಗ್ ಅಂತಕ್ಕಂಥ ಒಂದು ವ್ಯವಸ್ಥೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಬರೋದಿಲ್ಲ. ಅದು ಎರಡರಲ್ಲೂ ಪಾಸ್ ಆಗಲೇಬೇಕಾಗತ್ತೆ. ಸೊ ದಿಸ್ ಮೇಕ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ರಿಜಿಡ್ ಒನ್. ಓಕೆ, ಗಟ್ಟಿಗೊಳಿಸ್ತದೆ. ಬಿಕಾಸ್ ಇಲ್ಲಿ ರಾಜ್ಯಸಭಾ ಅಪ್ರೂವಲ್ ಬೇಕಾಗುತ್ತೆ. ರಾಜ್ಯಸಭಾ ನಮಗೆ ಗೊತ್ತಿದೆ, ಇಟ್ ಈಸ್ ದ ರಿಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ಸ್, ಎಂಟೈರ್ ಸ್ಟೇಟ್ಗಳನ್ನು ರಿಪ್ರೆಸೆಂಟ್ ಮಾಡುತ್ತೆ. Okay, that is why our constitution makers, they have made this. The amendment of the constitution should be rigid as well as flexible. Joint sitting illa idakke. And third one is, when the amended bill, the constitution amended bill enideyalla, when it goes to the president, ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ ಆದರೆ, president has no choice. He has no choice to either reject the bill or to send it for reconsideration. ಅಂದರೆ ರಾಷ್ಟ್ರಪತಿಗಳೇನಿದಾರಲ್ಲ, ಸೊ ಅವರಿಗೆ ಯಾವುದೇ ರೀತಿಯಾದಂಥ ಚಾಯ್ಸೇ ಇಲ್ಲ. ಅವರು ಒಂದು ರಿಜೆಕ್ಟ್ ಮಾಡೋಂಗಿಲ್ಲ ಬಿಲ್ನ. ಓಕೆ, ಇನ್ನೊಂದು ಅವರು ಸಂಸತ್ತಿಗೆ ಇದನ್ನು ಮರುಪರಿಶೀಲನೆ ಮಾಡಿ ಅಂತಲೂ ಕಳಿಸೋದಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಹಾಗಾದ್ರೆ ಏನು ಮಾಡ್ಬೋದು ಅವರು ಅಂತ ಹೇಳಿದರೆ, ಹಿ ಕ್ಯಾನ್ ಓನ್ಲಿ ಅಪ್ರೂವ್ ಇಟ್. ರಾಷ್ಟ್ರಪತಿಗಳು ಅದನ್ನು ಜಸ್ಟ್ ಅಪ್ರೂವ್ ಮಾಡ್ಬೋದು. ಓಕೆ, ಇದನ್ನು ಅಪ್ರೂವ್ ಮಾಡಿ, ಇದು ಓಕೆ ಅಂಥೇಳಿ ಅವ್ರು ಸೈನ್ ಮಾಡಿ ಪಾಸ್ ಮಾಡ್ಬೋದು. ಅದು ಬಿಟ್ಟರೆ ಅವ್ರಿಗೆ ಏನೂ ಅಧಿಕಾರನೇ ಇಲ್ಲ. ಓಕೆ, ಅವರು ರಿಜೆಕ್ಟು ಮಾಡೋಂಗಿಲ್ಲ, ಅವರು ಮರುಪರಿಶೀಲನೆ ಮಾಡ್ರಪ್ಪ ಅಂಥೇಳಿ ಕಳ್ಸಂಗೂ ಇಲ್ಲ. ಓನ್ಲಿ ಅಪ್ರೂವ್ ಮಾಡ್ಬೋದು ಅವರು. ಸೊ ದಟ್ ಈಸ್ ವೈ ಅವರ್ ಪಾರ್ಲಿಮೆಂಟ್, ನಮ್ಮ ಪಾರ್ಲಿಮೆಂಟ್ ಏನಿದೆಯಲ್ಲ, ಇಟ್ ಈಸ್ ಅ ಸಾವರೈನ್. ಪಾರ್ಲಿಮೆಂಟ್ ಈಸ್ ಸಾವರೈನ್ ಇನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಸಂವಿಧಾನವನ್ನು ತಿದ್ದುಪಡಿ ಮಾಡೋದರಲ್ಲಿ ನಮ್ಮ ಸಂಸತ್ತಿಗೆ ಸಾರ್ವಭೌಮತ್ವ ಅಂತಕ್ಕಂಥದ್ದು ಇದೆ ಅನ್ನೋದು ಇಲ್ಲಿ ನಾವು ಕಲಿಬೇಕಾಗತ್ತೆ. ಪಾರ್ಲಿಮೆಂಟ್ ಈಸ್ ಸಾವರೈನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಅಂದರೆ ಪಾರ್ಲಿಮೆಂಟಲ್ಲೇ ಆಗಬೇಕಿದು. ಅಮೆಂಡ್ಮೆಂಟ್, ತಿದ್ದುಪಡಿ ಅನ್ನೋದೇನಿದೆ ಪಾರ್ಲಿಮೆಂಟಲ್ಲೇ ಆಗಬೇಕಾಗತ್ತೆ. ಬಟ್ ಹಂಗಂತ ನಾವು ಪಾರ್ಲಿಮೆಂಟ್ ಹೆಂಗೆ ಬೇಕು ಹಂಗೆ ಅಮೆಂಡ್ಮೆಂಟ್ ಮಾಡೋಂಗಿಲ್ಲ. ಅಲ್ಲಿ ಅಗೇನ್ ಇಟ್ ವಿಲ್ ಕಮ್ ಅ ಜುಡಿಷಿಯಲ್ ರಿವ್ಯೂ. ನಮ್ಮ ಸಂವಿಧಾನ ತಿದ್ದುಪಡಿನಲ್ಲಿ ಸಂಸತ್ತಿಗೆ ಸಾರ್ವಭೌಮತ್ವ ಇದೆ ನಿಜ, ಆದರೆ ಇಲ್ಲಿ ಕಂಪ್ಲೀಟ್ ಸಾವರೈನ್ ಅಂತಿಲ್ಲ. ಸೊ ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ಸಾವರೈನ್. ಪರಿಪೂರ್ಣ ಸಾರ್ವಭೌಮತ್ವ ಅಂತಕ್ಕಂಥದ್ದಿಲ್ಲ, ಅದನ್ನು ನೆನ್ಪಿಟ್ಕೊರಿ. ಸೊ ಹಾಗಂದರೆ ಸಂಪೂರ್ಣ ಸಾರ್ವಭೌಮತ್ವ ಯಾಕೆ ಕೊಡಲಿಲ್ಲ ನಾವು? ವಾಟ್ ಈಸ್ ದ್ಯಾಟ್ ಇಟ್ ಈಸ್ ಲಿಮಿಟಿಂಗ್ ದ ಸಾವರನಿಟಿ ಆಫ್ ಪಾರ್ಲಿಮೆಂಟ್ ಅನ್ನೋದನ್ನು ನೋಡೋದಾದರೆ, ಇಟ್ ಈಸ್ ದ ಜುಡಿಷಿಯರಿ. ಸೊ ನಾನು ನಿಮಗೆ ಸಂಸತ್ತಿನ ಒಂದು ಚಾಪ್ಟರ್ ಹೇಳಿದ್ದೇನೆ. ನಮ್ಮ ವ್ಯವಸ್ಥೆ ಏನಿದೆ, ಇಟ್ ಈಸ್ ಬೇಸ್ಡ್ ಆನ್ ದ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಓಕೆ, ಒಬ್ಬರು ಇನ್ನೊಬ್ಬರನ್ನ ಪರಿಶೀಲನೆಯನ್ನು ಮಾಡ್ತಾರೆ ಸರ್. ಓಕೆ, ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಸಪ್ರೇಷನ್ ಆಫ್ ಪವರ್ ಅಲ್ಲ. ವಿ ಆರ್ ಬೇಸ್ಡ್ ಆನ್ ದ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಸೊ ಅದಕ್ಕೆ ನಮ್ಮ ಜುಡಿಷಿಯರಿ, ನ್ಯಾಯಾಂಗ ಏನಿದೆ, ಸೊ ಇವರು ಕಾನೂನುಗಳನ್ನು ಅವ್ರು ಏನು ಮಾಡ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ. ಸೊ ಹೀಗೆ ಮಾಡಿ ಏನು ಮಾಡಿದ್ರು ನಮ್ಮ ಜುಡಿಷರಿ, ಇಟ್ ಹ್ಯಾಸ್ ಬ್ರಾಟ್ ದ ಥಿಯರಿ ಆಫ್ ಬೇಸಿಕ್ ಸ್ಟ್ರಕ್ಚರ್. ದ ಥಿಯರಿ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥದ್ದನ್ನು ನಮ್ಮ ನ್ಯಾಯಾಂಗ ತೊಗೊಂಬಂದಿದೆ. ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲ ರಚನೆ. ಅಂದರೆ ಪಾರ್ಲಿಮೆಂಟ್, ಸಂಸತ್ತು ಏನಿದೆಯಲ್ಲ, ಅವರು ಸಂವಿಧಾನ ತಿದ್ದುಪಡಿ ಮಾಡ್ಬೋದು, ಆದರೆ ಆ ಸಂವಿಧಾನದ ಮೂಲ ರಚನೆ ಏನಿದೆ ಅದನ್ನು ಮಾಡೋಂಗಿಲ್ಲ. ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಏನಿದೆ
ಅದನ್ನು ಮಾಡೋಂಗಿಲ್ಲ. ಹಾಗಂದ್ರೆ ಈ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನು, ಅದು ಬೇಕಲ್ಲ. ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನು? ಸೊ ಈಗ ತಿಳ್ಕೊಳ್ಳಿ. ಬೇಸಿಕ್ ಸ್ಟ್ರಕ್ಚರ್ ಏನಿದೆಯಲ್ಲ, ಇದು ನಮ್ಮ ನ್ಯಾಯಾಂಗ ತೊಗೊಂಬಂದಿದ್ದು. ಇಟ್ ವಾಸ್ ದ ಇನ್ವೆನ್ಷನ್ ಆಫ್ ಜುಡಿಷಿಯರಿ. ಓಕೆ, ನಮ್ಮ ನ್ಯಾಯಾಂಗ ಇದನ್ನು ಹುಟ್ಟು ಹಾಕ್ತೆ ಹೊರತು ನಮ್ಮ ಸಂವಿಧಾನದಲ್ಲಿ ಇದು ಇಲ್ಲ. ಅದನ್ನು ನೆನ್ಪಿಟ್ಕೊಳ್ರಿ. ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂತಹದ್ದು ಎಲ್ಲೂ ಮೆನ್ಷನ್ ಆಗಿಲ್ಲ. ಇಟ್ ಈಸ್ ದ ಇನೋವೇಷನ್ ಆಫ್ ದ ಜುಡಿಷಿಯರಿ. ಯಾವಾಗ ಬಂತಿದ್ದು ಅಂತ ಹೇಳಿದರೆ, ಇಟ್ ಈಸ್ ಇನ್ 1973, 1973 ಕೇಶವಾನಂದ ಭಾರತಿ ಅಂಥೇಳಿ ಕೇಸ್ ಆಯಿತು ಒಂದು. ಓಕೆ, ಕೇಶವಾನಂದ ಭಾರತಿ ಕೇಸ್. ಈ ಒಂದು ಕೇಸಲ್ಲಿ ನಮ್ಮ ನ್ಯಾಯಾಂಗ ಹೇಳ್ತು, ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಎನಿ ಪಾರ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಎಕ್ಸೆಪ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರು. ಅಂದರೆ ಸಂಸತ್ತು ಏನಿದೆ, ಅವರು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡ್ಬೋದು, ಆದರೆ ಸಂವಿಧಾನದ ಮೂಲ ರಚನೆಯನ್ನು ಮಾತ್ರ ಮಾಡೋಂಗಿಲ್ಲ ಅಂಥೇಳಿ ಹೇಳಿದರು. ದಿಸ್ ಈಸ್ ದ ಇನೋವೇಷನ್ ಆಫ್ ಅವರ್ ಜುಡಿಷಿಯರಿ. ಈ ಬೇಸಿಕ್ ಸ್ಟ್ರಕ್ಚರ್ ಏನಿದೆಯಲ್ಲ, ದ್ಯಾಟ್ ವಿಲ್ ಪುಟ್ ದ ಲಿಮಿಟ್ ಆನ್ ಪಾರ್ಲಿಮೆಂಟ್. It is a limitation on Parliament to amend the Constitution. ಓಕೆ, ಸಂವಿಧಾನ ತಿದ್ದುಪಡಿಗೆ ನಮ್ಮ ಸಂಸತ್ತಿಗೆ ಒಂದು ಬ್ಯಾರಿಯರ್ ಅಥವಾ ಒಂದು ಲಿಮಿಟ್ ಅಂತ ಹೇಳಿದರೆ, ದಟ್ ಈಸ್ ಒಂದು ಚೌಕಟ್ಟು ಅಂತ ಹೇಳಿದರೆ, ದಟ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್. ಸೊ ಇದರ ಪ್ರಕಾರ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ any part of the constitution and all part of the constitution. Okay, except ಯಾವುದು? ಇಟ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್. ಮೂಲ ರಚನೆಯನ್ನು ಬಿಟ್ಟು ಏನಾರ ಮಾಡ್ಕೊರಿ, ನೀವು ತಿದ್ದುಪಡಿ ಹೆಂಗಿರ್ತಾರೆ ಏನಾರ ಮಾಡಿರಿ, ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್. ಆದರೆ ಈ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇಲ್ಲ, ಅದನ್ನ ನೆನ್ಪಿಟ್ಕೊರಿ. ಇದ ಬೇಸಿಕ್ ಸ್ಟ್ರಕ್ಚರ್ ಅಂತ ಇವತ್ತಿಗೆ ಒಂದು ಡೆಫಿನೇಷನ್ ಇಲ್ಲ. ಆದರೆ ಹೆಂಗೆ ಅಂದರೆ, ನಮ್ಮ ನ್ಯಾಯಾಂಗ ಏನಿದೆ ಅದು ಕೇಸ್ ಬೈ ಕೇಸ್ ಇಟ್ ವಿಲ್ ಡಿಸೈಡ್ ವಾಟ್ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್. ಓಕೆ, ಸಂವಿಧಾನ ಎಷ್ಟು ದೊಡ್ಡದಿದೆ, ಸೊ ಅವ್ರು ಕುತ್ಕೊಂಡು ಇದೇ ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಅವರು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಂಗೆ ಅವರು ಡಿಸೈಡ್ ಮಾಡ್ತಾರೆ ಯಾವುದು ಬೇಸಿಕ್ ಸ್ಟ್ರಕ್ಚರ್ ಯಾವುದಲ್ಲ ಅಂಥೇಳಿ. ಇಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಜುಡಿಷಿಯರಿ. ಓಕೆ, ಸೊ ಯಾಕೆ ಜುಡಿಷಿಯರಿಗೆ ನಾವು ಇಷ್ಟು ಮಹತ್ವ ಕೊಡ್ತೀವಿ ಅಂತ ಹೇಳಿದ್ರೆ, ಜುಡಿಷಿಯರಿ ಏನಿದೆಯಲ್ಲ, ಇಟ್ ಈಸ್ ದ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಆ ಒಂದು ಅಧಿಕಾರ ಇದ್ದಾವೆ. ಇಟ್ ಈಸ್ ದ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನ ರಕ್ಷಿಸುವ ಒಂದು ಹೊಣೆ ಈ ಜುಡಿಷಿಯರಿ ನ್ಯಾಯಾಂಗದ ಮೇಲೆ ಇರತಕ್ಕಂತಹದ್ದು. ಅದಕ್ಕೆ ನಾವು ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಮೂಲ ರಚನೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅದನ್ನು ನೆನ್ಪಿಟ್ಕೊಳ್ರಿ. ಸೊ ಇಷ್ಟೆಲ್ಲ ಇದೆ. ಇದ್ರ ಮೇಲೆ ಸಂವಿಧಾನವನ್ನು ನಾವು ತಿದ್ದುಪಡಿಯನ್ನು ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ತರ್ಬೋದು ನಾವು. ಓಕೆ, ಇದು ಒಂದು ರೀತಿ. ಇನ್ನೊಂದು ರೀತಿ ಸಂವಿಧಾನ ಹೆಂಗೆ ಬದಲಾಗ್ತದೆ ಅಂತ ಹೇಳಿದ್ರೆ, ಜುಡಿಷಿಯರಿಯಿಂದ. ನೋಡಿ, ನಾವು ಈಗ ಬೇಸಿಕ್ ಸ್ಟ್ರಕ್ಚರ್ ಹೇಳಿದ್ವಿ, ಅದು ನಮ್ಮ ಸಂವಿಧಾನದಲ್ಲಿ ಇಲ್ಲೇ ಇಲ್ಲ, ಮೂಲ ಸಂವಿಧಾನದಲ್ಲಿ. ಇದನ್ನು ತೊಗೊಂಬಂದಿದ್ದೇ ನ್ಯಾಯಾಂಗ. ಸೊ ಜುಡಿಷಿಯರಿ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಮೇಕಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್ ಅ ಲಿವಿಂಗ್ ಡಾಕ್ಯುಮೆಂಟ್. ಸೊ ನಮ್ಮ ಸಂವಿಧಾನ ಇವತ್ತಿಗೂ ಜೀವಂತ ಇದೆ ಅಂದರೆ ಅದಕ್ಕೆ ಜುಡಿಷಿಯರಿನೂ ಕಾರಣ. ಓಕೆ, ಅದಕ್ಕೆ ಲೆಜಿಸ್ಲೇಚರು ಕೂಡ ಕಾರಣ, ಶಾಸಕಾಂಗ. ಆ್ಯಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ರಿವಾಲ್ವ್ಸ್ ಅರೌಂಡ್ ದ ಮಿಕ್ಸ್ಚರ್ ಆಫ್ ರಿಜಿಡಿಟಿ ಪ್ಲಸ್ ಫ್ಲೆಕ್ಸಿಬಿಲಿಟಿ. ಅಂದರೆ ನಮ್ಮ ಸಂವಿಧಾನವನ್ನು ನಾವು ತಿದ್ದುಪಡಿ ತರೋದಕ್ಕೆ ಒಂದಿಷ್ಟು ರಿಜಿಡಿಟಿನೂ ಇಟ್ಟಿದ್ದೀವಿ. ರಿಜಿಡಿಟಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಹೇಗೆ ಅಂದರೆ ಸ್ಪೆಷಲ್ ಮೆಜಾರಿಟಿ ಇರಲೇಬೇಕು, 2 ಲೋಕಸಭಾ ರಾಜ್ಯಸಭೆ ಎರಡರಲ್ಲೂ ಪಾಸ್ ಆಗಬೇಕು. ಓಕೆ, ಸೊ ಈ ಥರ ರಿಜಿಡಿಟಿ ಇಟ್ವಿ. ಆಮೇಲೆ ಕೆಲವೊಂದಿಷ್ಟು ಫೆಡ್ರಲ್ ಪ್ರೊವಿಷನ್ಸ್ ಶುಡ್ ಬಿ ಪಾಸ್ಡ್ ಬೈ ಅಟ್ಲೀಸ್ಟ್ ಹಾಫ್ ಆಫ್ ದ ಸ್ಟೇಟ್ಸ್ ಹೇಳಿದ್ವಿ. ದಿಸ್ ಇಸ್ ದಿ ರಿಜಿಡಿಟಿ. ಫ್ಲೆಕ್ಸಿಬಿಲಿಟಿ ಎಲ್ಲಿಟ್ವಿ ಅಂತ ಹೇಳಿದರೆ, ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಆದಮೇಲೆ ಇಟ್ ಕ್ಯಾನ್ ಚೇಂಜ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಆಫ್ ಟೈಮ್. ಓಕೆ, ಟೈಮು, ಸರ್ಕಮ್ಸ್ಟ್ಯಾನ್ಸಸ್ಸು, ಸೊಸೈಟಿ, ಸಮಾಜ ಬದಲಾದಂಗೆ ಬದಲಾಗಬೇಕು ಅಂತ ಹೇಳಿದ್ವಿ. ಸೊ ದಿಸ್ ಈಸ್ ದ ಫ್ಲೆಕ್ಸಿಬಿಲಿಟಿ ಪಾರ್ಟ್. ಸೊ ಇಟ್ ರಿವಾಲ್ವ್ಸ್ ಅರೌಂಡ್ ದ ರಿಜಿಡಿಟಿ ಆ್ಯಸ್ ವೆಲ್ ಆಸ್ ದ ಫ್ಲೆಕ್ಸಿಬಿಲಿಟಿ ಪಾರ್ಟ್.
So this is all about the chapter of constitution as a living document. Thank you everyone.